Hello everyone. In this video, I'm going to discuss with you the concept types of voucher. ಪ್ರೀವಿಯಸ್ ಕ್ಲಾಸಲ್ಲಿ ವೋಚಿಂಗ್ ಅಂತಂದರೆ ಏನು, ಅದರ ಆಬ್ಜೆಕ್ಟಿವ್ಸ್ ಏನು, ಇಂಪಾರ್ಟೆನ್ಸ್ ಏನು ಅನ್ನೋದನ್ನು ನೋಡಿದ್ರಿ. ಹಾಗೆಯೇ ರೊಟೀನ್ ಚೆಕಿಂಗ್ ಅಂತಂದರೆ ಏನು, ಅದರ ಆಬ್ಜೆಕ್ಟಿವ್ಸ್ ಏನು, ಅಡ್ವಾಂಟೇಜಸ್ ಏನು, ಡಿಸ್ಅಡ್ವಾಂಟೇಜಸ್ ಅನ್ನೋ ಕಾನ್ಸೆಪ್ಟನ್ನು ಪ್ರೀವಿಯಸ್ ಕ್ಲಾಸಲ್ಲಿ ನೋಡಿದ್ರಿ. ಹಾಗೆಯೇ ವೋಚಿಂಗ್ ಮತ್ತು ರೊಟೀನ್ ಚೆಕಿಂಗ್ ಎರಡಕ್ಕೂ ಏನು ಡಿಫ್ರೆನ್ಸಸ್ ಅನ್ನೋದು ಕೂಡ ಪ್ರೀವಿಯಸ್ ಕ್ಲಾಸಲ್ಲಿ ಗೊತ್ತಾಗಿದೆ. ಈಗ ಇವತ್ತಿನ ಕಾನ್ಸೆಪ್ಟು ಟೈಪ್ಸ್ ಆಫ್ ವೋಚರ್ ಅಂತಂದರೆ, ವೋಚರಲ್ಲಿ ಕೆಲವೊಂದು ಟೈಪ್ಸ್ ಬರುತ್ತೆ. ವೋಚರ್ ಅಂತಂದರೆ ಕೆಲವೊಂದು ಡಾಕ್ಯುಮೆಂಟರಿ ಎವಿಡೆನ್ಸ್ ಅಂತ ಕರಿತೀವಿ. ಅಂತಂದರೆ ವೋಚಿಂಗ್ ಅಂತಂದ್ರೇ ಏನು, ಬುಕ್ಸ್ ಆಫ್ ಅಕೌಂಟ್ಸಲ್ಲಿ ಏನೆಲ್ಲ ಎಂಟ್ರೀಸನ್ನು ಮೇಂಟೈನ್ ಮಾಡಿರ್ತಾರೆ ಅಂತಂದರೆ ಜರ್ನಲ್ ಎಂಟ್ರೀಸ್ ಆಗಿರ್ಬೋದು ಅಥವಾ ಲೆಡ್ಜರ್ಸ್ ಆಗಿರ್ಬೋದು, ಅಲ್ಲಿ ಮೇಂಟೈನ್ ಮಾಡಿರೋಂತಹ ಎಂಟ್ರೀಸು ಎಷ್ಟರ ಮಟ್ಟಿಗೆ ಸರಿಯಾಗಿದೆ ಅನ್ನೋದನ್ನು ನೋಡೋದಕ್ಕೋಸ್ಕರ ಕೆಲವೊಂದು ಡಾಕ್ಯುಮೆಂಟರಿ ಎವಿಡೆನ್ಸ್ ಜೊತೆ ಅದನ್ನ ಚೆಕ್ ಮಾಡ್ತಾರೆ. ಅಂತಂದರೆ ಯಾವುದೇ ಒಂದು ಪರ್ಚೇಸ್ಗೆ ರಿಲೇಟೆಡ್ ಆಗಿ ಎಂಟ್ರೀಸ್ ಆಗಿದ್ದರೆ ಆ ಪರ್ಚೇಸ್ದು ಏನಾದ್ರೂ ಡಾಕ್ಯುಮೆಂಟರಿ ಎವಿಡೆನ್ಸ್ ಇದೆಯಾ, ಅಥವಾ ಆ ಪರ್ಚೇಸ್ಗೆ ರಿಲೇಟೆಡ್ ಆಗಿ ಏನು ಇರುತ್ತೆ ಅದನ್ನು ವೋಚರ್ ಅಂತ ಕರಿತೀವಿ. ಆ ಪರ್ಚೇಸ್ಗೆ ರಿಲೇಟೆಡ್ ಆಗಿ ಏನೆಲ್ಲ ವೋಚರ್ಸ್ ಇದೆ ಅನ್ನೋದನ್ನು ಫೈಂಡ್ ಔಟ್ ಮಾಡ್ತಾ ಹೋಗ್ತಾರೆ. ಈ ರೀತಿಯಾಗಿ ಏನು ಮಾಡ್ಬೋದು, ಅಲ್ಲೇನಾದರೂ ಎರರ್ಸ್ ಆಗಿದ್ದರೆ ಅದು ಅಥವಾ ಫ್ರಾಡ್ಸ್ ಏನಾದರೂ ಆಗಿದ್ದರೆ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಈ ವೋಚರ್ಸ್ ಅಂತ ಏನು ಡಾಕ್ಯುಮೆಂಟರಿ ಎವಿಡೆನ್ಸಿಗೆ ಕನ್ಸಿಡರ್ ಮಾಡ್ತಾರೆ, ಈ ವೋಚರ್ಸಲ್ಲಿ ಕೆಲವೊಂದು ಟೈಪ್ಸ್ ಇದೆ. ಆ ಟೈಪ್ಸನ್ನು ಮೇಜರಾಗಿ ಪ್ರೈಮರಿ ವೋಚರ್ ಮತ್ತು ಕೊಲಾಟರಲ್ ವೋಚರ್ ಅಂತ ಕರೀತಾರೆ, ಮತ್ತು ಇಂಟರ್ನಲ್ ವೋಚರ್, ಎಕ್ಸ್ಟರ್ನಲ್ ವೋಚರ್ಸ್ ಅಂತಲೂ ಬರುತ್ತೆ. ಪ್ರೈಮರಿ ವೋಚರ್ಸ್ ಅಂತಂದರೆ ಏನು ಅಂತ ನೋಡೋದಾದರೆ, ಒರಿಜಿನಲ್ ಕಾಪಿ ಆಫ್ ರಿಟರ್ನ್ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಈಸ್ ಕಾಲ್ಡ್ ಪ್ರೈಮರಿ ವೋಚರ್, ಲೈಕ್ ಪರ್ಚೇಸ್ ಬಿಲ್, ಕ್ಯಾಶ್ ಮೆಮೊ, ಪೇ ಇನ್ ಸ್ಲಿಪ್ ಎಕ್ಸೆಟ್ರಾ. ಅಂತಂದರೆ ಒಂದು ಆರ್ಗನೈಸೇಷನಲ್ಲಿ ಅವೈಲಬಲ್ ಇರುವಂತಹ ಒರಿಜಿನಲ್ ಕಾಪಿ, ಒರಿಜಿನಲ್ ಏನು ಡಾಕ್ಯುಮೆಂಟ್ ಇರುತ್ತೆ ಅದು ಒರಿಜಿನಲ್ ಕಾಪಿ ಇದ್ದರೆ ಅದನ್ನು ಪ್ರೈಮರಿ ವೋಚರ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಪರ್ಚೇಸ್ ಬಿಲ್ ಅಂದರೆ ಏನಾದರೂ ಪರ್ಚೇಸ್ ಮಾಡಿದರೆ ಅದರಲ್ಲಿ ಸಿಗುವಂಥ ರೆಸಿಪ್ಟು, ಆ ಪರ್ಚೇಸ್ ಬಿಲ್ ಆಗಿರ್ಬೋದು, ಅಥವಾ ಕ್ಯಾಶ್ ಮೆಮೊ. ಈ ಕ್ಯಾಶ್ ಮೆಮೊದಲ್ಲಿ ಡಿಟೇಲಾಗಿ ಗೊತ್ತಾಗುತ್ತೆ ಏನಕ್ಕೋಸ್ಕರ ಪರ್ಚೇಸ್ ಮಾಡಿದ್ದಾರೆ, ಎಷ್ಟಿದೆ ಕಾಸ್ಟು, ಅದೆಲ್ಲ ಗೊತ್ತಾಗುತ್ತೆ ಕ್ಯಾಶ್ ಮೆಮೊ ಆಗಿರ್ಬೋದು. ಮತ್ತು ಪೇ ಇನ್ ಸ್ಲಿಪ್ಪು, ಅಮೌಂಟನ್ನು ಪೇ ಮಾಡಿದಂಥ ಒಂದು ಸ್ಲಿಪ್ಪು. ಈ ಎವಿಡೆನ್ಸ್ ಏನಿರುತ್ತೆ, ಈ ವೋಚರ್ಸ್ ಏನಿರುತ್ತೆ, ಇವೆಲ್ಲದೂ ಕೂಡ ಒರಿಜಿನಲ್ ಕಾಪಿನಲ್ಲಿ ಅವೈಲಬಲ್ ಇರುತ್ತೆ. ಅಂತಂದರೆ ಪರ್ಚೇಸ್ ಮಾಡಿದ್ದಾರೆ ಅಂತಂದರೆ ಅದರದ್ದು ರೆಸಿಪ್ಟ್ಸು, ಅದಕ್ಕೆ ರಿಲೇಟೆಡ್ ಡಾಕ್ಯುಮೆಂಟ್ಸು ಒರಿಜಿನಲ್ಲು ಇರಲೇಬೇಕು. ಹಾಗಾಗಿ ಇವುಗಳನ್ನ ನಾವು ಪ್ರೈಮರಿ ವೋಚರ್ಸ್ ಅಂತ ಕರಿತೀವಿ. ಇನ್ನು ಕೊಲಾಟರಲ್ ವೋಚರ್ ಅಂತಂದರೆ copies of supporting documents which are not available in original or collateral voucher, like duplicate or ಕಾರ್ಬನ್ ಕಾಪಿ ಆಫ್ ಸೇಲ್ ಇನ್ವಾಯ್ಸ್. ಅಂತಂದರೆ ಕೆಲವೊಂದು ಸಲ ಏನಾಗುತ್ತೆ, ಆರ್ಗನೈಸೇಷನಲ್ಲಿ ಅವೈಲಬಲ್ ಇರೋದಿಲ್ಲ ಒರಿಜಿನಲ್ ಕಾಪೀಸು, ಕೆಲವೊಂದು ಡೂಪ್ಲಿಕೇಟ್ ಕಾಪೀಸು ಅಥವಾ ಕಾರ್ಬನ್ ಕಾಪಿಯಿಂದ ಏನು ಮಾಡೋವಂಥದ್ದು ಅವುಗಳನ್ನ ಕಲೆಕ್ಟ್ ಮಾಡಿಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್ ಸೇಲ್ಸಿಗೆ ರಿಲೇಟೆಡ್ ಆಗಿ ಏನಾದರೂ ಸೇಲ್ಸ್ ಆಗಿತ್ತು ಅಂತಂದರೆ ಆ ಸೇಲ್ಸ್ ಇನ್ವಾಯ್ಸಸ್ಸು ಒರಿಜಿನಲ್ ಕಾಪಿಯನ್ನು ಕಸ್ಟಮರ್ಸಿಗೆ ಕೊಡ್ತಾರೆ, ಮತ್ತು ಕಾರ್ಬನ್ ಕಾಪಿ ಅವ್ರ ಹತ್ರನೇ ಉಳ್ಕೊಂಡಿರುತ್ತೆ. ಈ ರೀತಿಯಾಗಿ ಕೆಲವೊಂದು ಡೂಪ್ಲಿಕೇಟ್ ಕಾಪೀಸು ಮತ್ತು ಕಾರ್ಬನ್ ಕಾಪೀಸು, ಈ ಡಾಕ್ಯುಮೆಂಟ್ಸ್ ಏನಾದರೂ ಇದ್ದರೆ ಇವುಗಳನ್ನ ನಾವು ಕೊಲಾಟರಲ್ ವೋಚರ್ ಅಂತ ಕರಿತೀವಿ. ಮತ್ತು ಇನ್ನೊಂದ್ಸಲ ನೋಡೋದಾದರೆ ಪ್ರೈಮರಿ ವೋಚರ್, ವೆನ್ ರಿಟರ್ನ್ ಎವಿಡೆನ್ಸ್ ಈಸ್ ಅವೈಲಬಲ್ ಇನ್ ಒರಿಜಿನಲ್ ಇಟ್ ಈಸ್ ನೌನ್ ಆ್ಯಸ್ ಪ್ರೈಮರಿ ವೋಚರ್. ಏನು ರಿಟರ್ನ್ ಎವಿಡೆನ್ಸ್ ಇರುತ್ತೆ ಅದು ಒರಿಜಿನಲ್ ಫಾರ್ಮಲ್ಲಿ ಅವೈಲಬಲ್ ಇದ್ದರೆ ಅವುಗಳನ್ನ ಪ್ರೈಮರಿ ವೋಚರ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ಲು ಪರ್ಚೇಸ್ ಇನ್ವಾಯ್ಸಸ್ ಆ್ಯಂಡ್ ಕ್ಯಾಶ್ ರಿಸಿಪ್ಟ್ಸ್. ಇವುಗಳನ್ನ ನಾವು ನೆಕ್ಸ್ಟ್ ಕಾನ್ಸೆಪ್ಟಲ್ಲಿ ಡಿಟೇಲಾಗಿ ನೋಡ್ಬೋದು. ಪರ್ಚೇಸ್ ಇನ್ವಾಯ್ಸಸ್ ಅಂತಂದರೆ ಏನು, ಕ್ಯಾಶ್ ರೆಸಿಪ್ಟ್ಸ್ ಅಂತಂದರೆ ಏನು ಅನ್ನೋದನ್ನು ಡೀಟೇಲಾಗಿ ಕೊಟ್ಟಿದ್ದಾರೆ. ಅದನ್ನು ನೆಕ್ಸ್ಟ್ ಕ್ಲಾಸ್ ವಿಡಿಯೋಸಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನೆಕ್ಸ್ಟ್ ಸೆಕೆಂಡ್ ಒನ್, ಕೊಲಾಟರಲ್ ವೋಚರ್ಸ್. ವೆನ್ ಎವಿಡೆನ್ಸ್ ಇನ್ ಒರಿಜಿನಲ್ ಈಸ್ ನಾಟ್ ಅವೈಲಬಲ್, copies of such evidences are made available for the purpose of audit. These documents are known as collateral ವೋಚರ್ಸ್. ಅಂತಂದರೆ ಯಾವ ಡಾಕ್ಯುಮೆಂಟ್ಸು ಒರಿಜಿನಲ್ ಫಾರ್ಮಲ್ಲಿ ಅವೈಲಬಲ್ ಇರೋದಿಲ್ವೋ, ಮತ್ತು ಆ ಒಂದು ಏನು ಕಾಪೀಸ್ ಏನಿರುತ್ತೆ, ಏನು ಅವೈಲಬಲ್ ಇರುತ್ತೆ ಅದು ಕಾರ್ಬನ್ ಕಾಪಿ ಆಗಿರ್ಬೋದು ಅಥವಾ ಡೂಪ್ಲಿಕೇಟ್ ಫಾರ್ಮಲ್ಲಿ ಅವೈಲಬಲ್ ಇದ್ದರೆ ಅವುಗಳನ್ನ ನಾವು ಕೊಲಾಟರಲ್ ವೋಚರ್ಸ್ ಅಂತ ಕರಿತೀವಿ. ಇವುಗಳನ್ನ ಆಡಿಟ್ ಪರ್ಪಸ್ಗೆ ಕೂಡ ಬಳಸ್ಕೊಳ್ತಾರೆ. ಇದಕ್ಕೆ ಎಕ್ಸಾಂಪಲ್ ಅಂತಂದರೆ ಕಾಪಿ ಆಫ್ ಡಿಮ್ಯಾಂಡ್ ಡ್ರಾಫ್ಟ್ ಅಂತ ಹೇಳ್ತಾರೆ. ಅಂತಂದರೆ ಡಿಮ್ಯಾಂಡ್ ಡ್ರಾಫ್ಟ್ ಆದರೆ ಏನಾಗಿರುತ್ತೆ, ಒರಿಜಿನಲ್ ಕಾಪಿಯನ್ನು ಕೊಟ್ಟಿರ್ತಾರೆ, ಅವ್ರ ಹತ್ರ ಕಾರ್ಬನ್ ಕಾಪಿ ಉಳಿದಿರುತ್ತೆ. ಹಾಗಾಗಿ ಇದು
ಕೊಲಾಟರಲ್ ವೋಚರ್ಗೆ ಒಂದು ಎಕ್ಸಾಂಪಲು. ನೆಕ್ಸ್ಟ್ ಇಂಟರ್ನಲ್ ವೋಚರ್ಸ್. ವೋಚರ್ಸ್ ಒರಿಜಿನೇಟಿಂಗ್ ವಿತ್ ದ ಆರ್ಗನೈಸೇಷನ್ ಆರ್ ನೌನ್ ಆ್ಯಸ್ ಇಂಟರ್ನಲ್ ವೋಚರ್ಸ್. ಅಂತಂದರೆ ವೋಚರ್ಸು ಒಂದು ಆರ್ಗನೈಸೇಷನ್ ಒಳಗಡೆ ಜನ್ರೇಟ್ ಆಗಿದ್ದರೆ, ಒಂದು ಆರ್ಗನೈಸೇಷನ್ ಒಳಗಡೆ ಕ್ರಿಯೇಟ್ ಮಾಡಿದರೆ ಅವುಗಳನ್ನ ಇಂಟರ್ನಲ್ ವೋಚರ್ಸ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್ ಸೇಲ್ಸ್ ಇನ್ವಾಯ್ಸಸ್ ಆ್ಯಂಡ್ ಮೆಟೀರಿಯಲ್ ರಿಕ್ವಿಸಿಷನ್ ಸ್ಲಿಪ್. ಅಂತಂದರೆ ಈ ಸೇಲ್ಸ್ ಮಾಡಬೇಕು ಅಂತಂದರೆ ಆ ಸೇಲ್ಸ್ ಇನ್ವಾಯ್ಸಸ್ಸು ಎಲ್ಲಿ ಒಂದು ಆರ್ಗನೈಸೇಷನ್ ಒಳಗೆ ಆಗುವಂಥದ್ದು, ಮತ್ತು ಮೆಟೀರಿಯಲ್ ರಿಕ್ವಿಸಿಷನ್ಸು ಏನೆಲ್ಲ ಮೆಟೀರಿಯಲ್ಸ್ ರಿಕ್ವೆಸ್ಟ್ ಇರುತ್ತೆ ಅವುಗಳನ್ನ ರೆಡಿ ಮಾಡೋದು ಕೂಡ ಒಂದು ಆರ್ಗನೈಸೇಷನಲ್ಲಿ. ಏನೆಲ್ಲ ಸ್ಲಿಪ್ಪು ಮತ್ತು ಏನೆಲ್ಲ ಡಾಕ್ಯುಮೆಂಟ್ಸು ಒಂದು ಆರ್ಗನೈಸೇಷನ್ ಒಳಗೇ ಕ್ರಿಯೇಟ್ ಆಗುತ್ತೆ ಅವುಗಳನ್ನ ಇಂಟರ್ನಲ್ ವೋಚರ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ಎಕ್ಸ್ಟರ್ನಲ್ ವೋಚರ್ಸು. Vouchers originating from outside sources are known as external vouchers. Mortgage deed and bank statement. ಅಂತಂದರೆ ವೋಚರ್ಸು ಔಟ್ಸೈಡ್ ಸೋರ್ಸಸ್ಸಿಂದ ಜನ್ರೇಟ್ ಆಗಿದ್ದರೆ, ಅಲ್ಲಿ ಕ್ರಿಯೇಟ್ ಆಗಿದ್ದರೆ ಅವುಗಳನ್ನ ಎಕ್ಸ್ಟರ್ನಲ್ ವೋಚರ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಮಾರ್ಟ್ಗೇಜ್ ಡೀಡ್ ಆ್ಯಂಡ್ ಬ್ಯಾಂಕ್ ಸ್ಟೇಟ್ಮೆಂಟ್ಸ್ ಅಂತ ಕರಿತೀವಿ. ಇವೆಲ್ಲ ಎಕ್ಸ್ಟರ್ನಲಲ್ಲಿ ಆಗುವಂತಹ ಟ್ರಾನ್ಸಾಕ್ಷನ್ಸು, ಅಂತಂದರೆ ಕಂಪನಿಯಿಂದ ಆಚೆ, ಕಂಪನಿಯಿಂದ ಹೊರಗಡೆ ಆಗುವಂಥ ಟ್ರಾನ್ಸಾಕ್ಷನ್ಸು, ಮತ್ತು ಅವುಗಳಿಗೆ ರಿಲೇಟೆಡ್ ರೆಸಿಪ್ಟ್ಸ್ ಆಗಿರ್ಬೋದು, ಕಾಪೀಸ್ ಆಗಿರ್ಬೋದು, ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಅದು ಆಚೆ ಎಕ್ಸ್ಟರ್ನಲಲ್ಲಿ ರೆಡಿ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಬ್ಯಾಂಕಲ್ಲಿ ಏನಾದರೂ ಟ್ರಾನ್ಸಾಕ್ಷನ್ಸನ್ನು ಮಾಡಿದ್ದೀವಿ ಅಂತಂದರೆ ಬ್ಯಾಂಕಲ್ಲಿ ಕೆಲವೊಂದು ಬ್ಯಾಂಕ್ ಸ್ಟೇಟ್ಮೆಂಟ್ಸ್ ಆಗಿರ್ಬೋದು, ಪಾಸ್ಬುಕ್ಸ್ ಆಗಿರ್ಬೋದು, ಅದೆಲ್ಲದೂ ಕೂಡ ಎಕ್ಸ್ಟರ್ನಲಲ್ಲಿ ಕ್ರಿಯೇಟ್ ಆಗುವಂಥದ್ದು. ಇವುಗಳನ್ನ ಎಕ್ಸ್ಟರ್ನಲ್ ವೋಚರ್ಸ್ ಅಂತ ಕರಿತೀವಿ. ಈ ರೀತಿಯಾಗಿ ಈ ಪ್ರೈಮರಿ ವೋಚರ್ಸ್ ಆಗಿರ್ಬೋದು, ಕೊಲಾಟರಲ್ ವೋಚರ್ಸ್ ಆಗಿರ್ಬೋದು, ಇಂಟರ್ನಲ್ ವೋಚರ್ಸ್ ಆಗಿರ್ಬೋದು, ಮತ್ತು ಎಕ್ಸ್ಟರ್ನಲ್ ವೋಚರ್ಸ್ ಆಗಿರ್ಬೋದು, ಈ ಎಲ್ಲ ವೋಚರ್ಸನ್ನು ಯೂಸ್ ಮಾಡಿಕೊಂಡು ಆಡಿಟಿಂಗನ್ನು ಮಾಡ್ತಾ ಹೋಗ್ತಾರೆ. ಅಂತಂದರೆ ಈ ವೋಚರ್ಸ್ ಅಂತಂದರೆ ಒಂದು ಡಾಕ್ಯುಮೆಂಟರಿ ಎವಿಡೆನ್ಸು. ಇವುಗಳನ್ನ ಕಲೆಕ್ಟ್ ಮಾಡಿಬಿಟ್ಟು ಏನು ಬುಕ್ಸ್ ಆಫ್ ಅಕೌಂಟ್ಸಲ್ಲಿ ಎಂಟ್ರೀಸ್ ಆಗಿರುತ್ತೆ ಅವುಗಳನ್ನ ಕಂಪ್ಯಾರಿಸನನ್ನು ಮಾಡಿ ನೋಡಿಬಿಟ್ಟು ಆ ಒಂದು ಎಂಟ್ರೀಸು ಎಷ್ಟು ನಿಜ ಇದೆ, ಎಷ್ಟು ತಪ್ಪಿದೆ ಅನ್ನೋದನ್ನು ಫೈಂಡ್ ಔಟ್ ಮಾಡೋದಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಇಲ್ಲಿ ಕೆಲವೊಂದು ವೋಚರ್ಸು, ಒಂದೊಂದು ಟ್ರಾನ್ಸಾಕ್ಷನ್ಗೆ ಯಾವ್ಯಾವ ರೀತಿ ವೋಚರ್ಸ್ ಬರುತ್ತೆ ಅಂತ ನೋಡ್ಬೋದು. ಫಸ್ಟ್ ಒನ್ನು ಸೇಲ್ಸು. ಈಗ ಒಂದು ಆರ್ಗನೈಸೇಷನಲ್ಲಿ ಸೇಲ್ಸ್ ಟ್ರಾನ್ಸಾಕ್ಷನ್ಸ್ ಆಗಿದೆ ಅಂತಂದರೆ ಅದಕ್ಕೆ ರಿಲೇಟೆಡ್ ಆಗಿ ವೋಚರ್ಸ್ ಏನೇನು ಅವೈಲಬಲ್ ಇರುತ್ತೆ, ಏನೆಲ್ಲ ಡಾಕ್ಯುಮೆಂಟ್ಸ್ ಅವೈಲಬಲ್ ಇರುತ್ತೆ ಅಂತಂದರೆ ಸೇಲ್ಸ್ ಆರ್ಡರ್ ಅಂತಂದರೆ ಏನಾದರೂ ರಿಕ್ವೆಸ್ಟ್ ಬಂದಿದ್ದರೆ, ಪರ್ಚೇಸನ್ನು ಮಾಡೋದಕ್ಕೆ ಬೇರೆ ಕಡೆಯಿಂದ ಬಂದಿದ್ದರೆ ಅದನ್ನ ಸೇಲ್ಸ್ ಆರ್ಡರ್ ಅಂತ ಕರಿತೀವಿ. ಅಂತಂದರೆ ಸೇಲ್ಸ್ ಆರ್ಡರ್ಸನ್ನು ರೆಡಿ ಮಾಡಿರ್ತಾರೆ, ಅದು ಒಂದು ಕಾಪಿ, ಅದನ್ನು ವೋಚರ್ ಅಂತ ಕನ್ಸಿಡರ್ ಮಾಡ್ತಾರೆ. ಹಾಗೆ ಸೇಲ್ಸ್ ಇನ್ವಾಯ್ಸಸ್ ಆಗಿರ್ಬೋದು, ಗೂಡ್ಸ್ ಔಟ್ವರ್ಡ್ ರಿಜಿಸ್ಟರ್, ಕ್ಯಾಶ್ ರೆಸಿಪ್ಟ್, ಬ್ಯಾಂಕ್ ಪೇ ಇನ್ ಸ್ಲಿಪ್ ಎಕ್ಸೆಟ್ರಾ. ಅಂತಂದರೆ ಸೇಲ್ಸಿಗೆ ರಿಲೇಟೆಡ್ ಆಗಿ ಬರೋವಂಥ ವೋಚರ್ಸ್ ಇವು. ಈಗ ಒಂದು ಆರ್ಗನೈಸೇಷನ್ಸಲ್ಲಿ ಸೇಲ್ ಆಗ್ತಿದೆ ಅಂತಂದರೆ ಅವರು ಸೇಲ್ಸ್ ಆರ್ಡರ್ಸನ್ನು ರೆಡಿ ಮಾಡಬೇಕು, ಸೇಲ್ಸ್ ಇನ್ವಾಯ್ಸಸ್ನ ರೆಡಿ ಮಾಡಬೇಕು, ಮತ್ತು ಗೂಡ್ಸ್ ಔಟ್ವರ್ಡ್ ರಿಜಿಸ್ಟರ್ಸನ್ನು ಮೇಂಟೈನ್ ಮಾಡಿರ್ತಾರೆ, ಹಾಗೆಯೇ ಕ್ಯಾಶ್ ರಿಸಿಪ್ಟ್ಸನ್ನು ಮೇಂಟೈನ್ ಮಾಡಿರ್ತಾರೆ, ಮತ್ತು ಬ್ಯಾಂಕ್ ಪೇ, ಏನಾದರೂ ಬ್ಯಾಂಕ್ ಪೇ ಆಗಿದ್ದರೆ ಅದರದ್ದು ಸ್ಲಿಪ್ ಕೂಡ ಅವೈಲಬಲ್ ಇರುತ್ತೆ. ಇವುಗಳನ್ನ ಸೇಲ್ಸಿಗೆ ರಿಲೇಟೆಡ್ ಆಗಿ ಬರುವಂತಹ ವೋಚರ್ಸ್ ಅಂತ ಕರಿತೀವಿ. ನೆಕ್ಸ್ಟು ಪರ್ಚೇಸ್. ಈಗ ಆರ್ಗನೈಸೇಷನಲ್ಲಿ ಪರ್ಚೇಸ್ ಟ್ರಾನ್ಸಾಕ್ಷನ್ಸ್ ಆಗಿದೆ ಅಂತಂದರೆ ಅದಕ್ಕೆ ರಿಲೇಟೆಡ್ ಆಗಿ ಏನೆಲ್ಲ ವೋಚರ್ಸು ಅವೈಲಬಲ್ ಇರುತ್ತೆ ಅಂತಂದರೆ ಕೊಟೇಷನ್ಸ್, ಪರ್ಚೇಸ್ ಆರ್ಡರ್ಸ್, ಪರ್ಚೇಸ್ ಬಿಲ್ಸ್, ಗೂಡ್ಸ್ ಇನ್ವರ್ಡ್ ರಿಜಿಸ್ಟರ್ ಎಕ್ಸೆಟ್ರಾ. ಅಂದರೆ ಪರ್ಚೇಸ್ ಆಗಿದೆ ಅಂತಂದರೆ ಫಸ್ಟು ಕೊಟೇಷನ್ಸನ್ನು ರೆಡಿ ಮಾಡ್ತಾರೆ, ಏನೇನು ಥಿಂಗ್ಸ್ ಪರ್ಚೇಸ್ ಮಾಡಬೇಕು, ಯಾವ್ಯಾವ ಗೂಡ್ಸು ಸರ್ವಿಸಸ್ನ ಪರ್ಚೇಸ್ ಮಾಡಬೇಕು, ಕೊಟೇಷನ್ಸನ್ನು ರೆಡಿ ಮಾಡಿರ್ತಾರೆ, ಮತ್ತು ಪರ್ಚೇಸ್ ಆರ್ಡರ್ಸನ್ನು ಮಾಡಿರ್ತಾರೆ, ಮತ್ತು ಪರ್ಚೇಸ್ ಬಿಲ್ಸು ಏನು ರೆಸಿಪ್ಟನ್ನು ಕೊಟ್ಟಿರ್ತಾರೆ ಅವುಗಳನ್ನ ಇಟ್ಟಿರ್ತಾರೆ. ಹಾಗೆಯೇ ಗೂಡ್ಸ್ ಇನ್ವರ್ಡ್ ರಿಜಿಸ್ಟರ್, ಏನೆಲ್ಲ ಗೂಡ್ಸ್ ಬಂದಿರುತ್ತೆ ಅದನ್ನು ರಿಜಿಸ್ಟರ್ಸ್ ಮಾಡಿರ್ತಾರೆ. ಈ ಎಲ್ಲ ಡಾಕ್ಯುಮೆಂಟ್ಸನ್ನು ನಾವೇನಂತ ಕರಿತೀವಿ, ವೋಚರ್ಸ್, ಪರ್ಚೇಸ್ ವೋಚರ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಕ್ಯಾಶ್ ಪೇಮೆಂಟ್ಸ್. ಏನಾದರೂ ಕ್ಯಾಶ್ ಪೇಮೆಂಟ್ ಆಗಿದರೆ ಒಂದು ಆರ್ಗನೈಸೇಷನಲ್ಲಿ ಅದಕ್ಕೆ ರಿಲೇಟೆಡ್ ಆಗಿ ಏನೆಲ್ಲ ವೋಚರ್ಸ್ ಇರುತ್ತೆ ಅಂತಂದರೆ ಡಿಮ್ಯಾಂಡ್ ನೋಟ್, ಕ್ಯಾಶ್ ರೆಸಿಪ್ಟ್, ಕ್ಯಾಶ್ ಮೆಮೊ ಎಕ್ಸೆಟ್ರಾ. ಡಿಮ್ಯಾಂಡ್ ನೋಟ್ ಆಗಿರ್ಬೋದು, ಕ್ಯಾಶ್ ರೆಸಿಪ್ಟ್ಸ್ ಆಗಿರ್ಬೋದು, ಮತ್ತು ಕ್ಯಾಶ್ ಮೆಮೋಸು, ಇವೆಲ್ಲ ಕ್ಯಾಶ್ ಮೆಮೆಂಟ್ಸ್, ಏನು ಕ್ಯಾಶ್ಗೆ ರಿಲೇಟೆಡ್ ಆಗಿ ಪೇಮೆಂಟ್ಸ್ ಏನೆಲ್ಲ ಆಗಿರುತ್ತೆ ಅವುಗಳಿಗೆ ರಿಲೇಟೆಡ್ ಆಗಿರುವಂಥ ವೋಚರ್ಸ್ ಆಗಿರುತ್ತೆ. ಈ ಡಾಕ್ಯುಮೆಂಟ್ಸನ್ನು ಎವಿಡೆನ್ಸ್ ಆಗಿಟ್ಕೊಂಡು ಕ್ಯಾಶ್ ಪೇಮೆಂಟ್ಸ್ ಎಷ್ಟಾಗಿದೆ ಅನ್ನೋದನ್ನು ಚೆಕ್ ಮಾಡ್ತಾರೆ. ನೆಕ್ಸ್ಟು ಕ್ಯಾಶ್ ರಿಸೀವ್ಡು. ಈಗ ಒಂದು ಆರ್ಗನೈಸೇಷನಲ್ಲಿ ಕ್ಯಾಶನ್ನು ರಿಸೀವ್ಡ್ ಮಾಡ್ಕೊಂಡಿದ್ರೆ ಅದಕ್ಕೆ ಬರುವಂಥ ವೋಚರ್ಸು duplicate or carbon copy of cash receipt, contracts and correspondence with payee, etc.
ಕ್ಯಾಶ್ ಏನಾದರೂ ಈಗ ಸೇಲ್ಸನ್ನು ಮಾಡಿರ್ತಾರೆ, ಸೇಲ್ ಮಾಡಿ ಆದಮೇಲೆ ಮನಿಯನ್ನು ರಿಸೀವ್ ಮಾಡ್ಕೊಂಡಿರ್ತಾರೆ, ಆಗ ಕೊಡುವಂಥ ಕ್ಯಾಶ್ ರಿಸಿಪ್ಟ್ದೊಂದು ಕಾಪಿ ಇರ್ಬೋದು. ಮತ್ತು ಕೆಲವೊಂದು ಕಾಂಟ್ರಾಕ್ಟ್ಸ್ ಆಗಿರುತ್ತೆ, ಆ ಕಾಂಟ್ರಾಕ್ಟ್ ಡೀಡ್ಸಲ್ಲಿ ಇರೋವಂಥದ್ದು, ಈಗ ಇಷ್ಟು ಅಮೌಂಟನ್ನು ಪೇ ಮಾಡಿದ್ದೀವಿ, ಇಷ್ಟನ್ನು ರಿಸೀವ್ ಮಾಡಿದ್ದೀವಿ ಅಂತ ಕಾಂಟ್ರಾಕ್ಟ್ಸ್ ಮತ್ತು ಆ ಡಾಕ್ಯುಮೆಂಟ್ಸಲ್ಲಿ ಬರೋ ಅಂಥವು, ಇವುಗಳನ್ನು ಕ್ಯಾಶ್ ರಿಸೀವ್ಟ್ಸ್ಗೆ ರಿಲೇಟೆಡ್ ಆಗಿ ಬರೋವಂಥ ವೋಚರ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಬ್ಯಾಂಕ್ ಪೇಮೆಂಟ್ಸ್. ಒಂದು ಆರ್ಗನೈಸೇಷನಲ್ಲಿ ಆಗಿರುವಂತಹ ಬ್ಯಾಂಕ್ ಪೇಮೆಂಟ್ಸ್ ಏನೆಲ್ಲ ಆಗಿರುತ್ತೆ ಅವುಗಳಿಗೆ ರಿಲೇಟೆಡ್ ಆಗಿ, ಫಾರ್ ಎಕ್ಸಾಂಪಲ್ ಚೆಕ್ಸು, ಕೌಂಟರ್ ಫಾಯಿಲ್ಸು, ಬ್ಯಾಂಕ್ ಸ್ಟೇಟ್ಮೆಂಟ್ಸ್ ಎಕ್ಸೆಟ್ರಾ. ಅಂದರೆ ಬ್ಯಾಂಕಿಂದ ಏನಾದರೂ ಪೇಮೆಂಟ್ಸ್ ಆಗಿದ್ದರೆ, ಈಗ ಅಪ್ಲಿಕೇಶನ್ಸ್ ಎಲ್ಲ ಇರುತ್ತೆ ಮೊಬೈಲಲ್ಲಿ, ಫೋನ್ಪೇ, ಗೂಗಲ್ ಪೇ ಇವುಗಳನ್ನೆಲ್ಲ ಪೇ ಮಾಡ್ತಾ ಇರ್ತಾರೆ ಅಂತಂದರೆ ಅದು ರೆಕಾರ್ಡ್ಸ್ ಎಲ್ಲಿ ಇರುತ್ತೆ, ಒಂದು ಬ್ಯಾಂಕ್ ಸ್ಟೇಟ್ಮೆಂಟ್ಸನ್ನು ತೆಗೆಸಿ ನೋಡಿದಾಗ ಆ ರೆಕಾರ್ಡ್ಸ್ ಎಲ್ಲದೂ ಕೂಡ ಅವೈಲಬಲ್ ಇರುತ್ತೆ. ಹಾಗಾಗಿ ಮತ್ತು ಕೆಲವೊಂದು ಚೆಕ್ಕಲ್ಲೂ ಕೂಡ ಪೇಮೆಂಟ್ಸನ್ನು ಮಾಡ್ತಾ ಇರ್ತಾರೆ. ಇವುಗಳು ಬ್ಯಾಂಕ್ ಪೇಮೆಂಟ್ಸಿಗೆ ಆಗಿರೋದನ್ನು ರಿಲೇಟೆಡ್ ಆಗಿ ಬರೋವಂತಹ ವೋಚರ್ಸ್ ಆಗಿರ್ತವೆ. ಈ ವೋಚರ್ಸನ್ನು ಎವಿಡೆನ್ಸ್ ಆಗಿ ಇಟ್ಕೊಂಡು ಬ್ಯಾಂಕ್ ಪೇಮೆಂಟ್ಸ್ ಎಷ್ಟಾಗಿದೆ ಅನ್ನೋದನ್ನು ಫೈಂಡ್ ಔಟ್ ಮಾಡ್ಬೋದು. ನೆಕ್ಸ್ಟ್ ಲಾಸ್ಟ್ ಒನ್, ಪೇಮೆಂಟ್ ರಿಸೀವ್ಡ್ ಥ್ರೂ ಬ್ಯಾಂಕಿಂಗ್ ಚಾನಲ್ಸ್. ಬ್ಯಾಂಕಿಂಗ್ ಚಾನಲ್ಸಿಂದ ಏನಾದ್ರೂ ಪೇಮೆಂಟನ್ನು ರಿಸೀವ್ ಮಾಡ್ಕೊಂಡಿದ್ರೆ ಅದಕ್ಕೆ ರೆಕಾರ್ಡ್ ಏನು ಅಂತಂದರೆ ಬ್ಯಾಂಕ್ ಡೆಪಾಸಿಟ್ ಸ್ಲಿಪ್, ಬ್ಯಾಂಕ್ ಸ್ಟೇಟ್ಮೆಂಟ್ಸ್ ಎಕ್ಸೆಟ್ರಾ. ಈಗ ಆನ್ಲೈನ್ ಟ್ರಾನ್ಸಾಕ್ಷನ್ಸ್ ಅನ್ನೋದು ತುಂಬ ಇರುತ್ತೆ, ಮನಿಯನ್ನು ನಾವು ಡೈರೆಕ್ಟಾಗಿ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಳ್ತೀವಿ. ಇದಕ್ಕೆಲ್ಲ ಎವಿಡೆನ್ಸ್ ಏನು ಅಂತಂದರೆ ಬ್ಯಾಂಕ್ ಸ್ಟೇಟ್ಮೆಂಟ್ಸು ಮತ್ತು ಬ್ಯಾಂಕ್ ಡೆಪಾಸಿಟ್ ಸ್ಲಿಪ್ಗಳು ಏನಾಗಿರುತ್ತೆ ಎವಿಡೆನ್ಸ್ ಆಗಿರುತ್ತೆ. ಇವುಗಳನ್ನ ಇಟ್ಕೊಂಡು ಏನು ಮಾಡ್ತಾರೆ, ಇವುಗಳನ್ನ ಎವಿಡೆನ್ಸ್ ಅಂತ ಕನ್ಸಿಡರ್ ಮಾಡಿಬಿಟ್ಟು ಏನು ಮಾಡ್ತಾರೆ, ವೋಚಿಂಗನ್ನು ಮಾಡೋ ಅಂಥದ್ದು. ಇವಿಷ್ಟು ವೋಚರ್ಸು ಅಂತಂದರೆ ಒಂದು ಆರ್ಗನೈಸೇಷನಲ್ಲಿ ಏನೆಲ್ಲ ಟ್ರಾನ್ಸಾಕ್ಷನ್ಸ್ ಆಗಿರುತ್ತೆ ಆ ಟ್ರಾನ್ಸಾಕ್ಷನ್ಸಿಗೆ ಸಿಗೋ ಅಂತಹ ಡಾಕ್ಯುಮೆಂಟರಿ ಎವಿಡೆನ್ಸ್ ಏನಿರುತ್ತೆ ಅವುಗಳನ್ನ ವೋಚರ್ಸ್ ಅಂತ ಕರಿತೀವಿ. ಸೇಲ್ಸಿಗಾದರೆ ಇವೆಲ್ಲ ವೋಚರ್ಸು ಅವೈಲಬಲ್ ಇರುತ್ತೆ, ಪರ್ಚೇಸ್ಗಾದರೆ ಈ ರೀತಿ, ಕ್ಯಾಶ್ ಪೇಮೆಂಟ್ಗಾಗಿ ಆದರೆ ಈ ರೀತಿ ವೋಚರ್ಸು. ಈ ಎಲ್ಲ ಡಾಕ್ಯುಮೆಂಟರಿ ಎವಿಡೆನ್ಸನ್ನು ಕಲೆಕ್ಟ್ ಮಾಡ್ಕೊಂಡು ಏನು ಮಾಡ್ತಾರೆ ಅವರು, ಏನು ಎಂಟ್ರೀಸ್ ಆಗಿರುತ್ತೆ ಬುಕ್ಸ್ ಆಫ್ ಅಕೌಂಟ್ಸಲ್ಲಿ ಏನೆಲ್ಲ ಎಂಟ್ರೀಸ್ ಆಗಿರುತ್ತೆ ಅವುಗಳನ್ನ ಚೆಕ್ ಮಾಡ್ತಾ ಹೋಗ್ತಾರೆ. ಅದಕ್ಕಾಗಿಯೇ ಪ್ರತಿಯೊಂದು ಆರ್ಗನೈಸೇಷನಲ್ಲಿ ಏನು ಮಾಡ್ತಾ ಹೋಗ್ತಾರೆ, ರೆಸಿಪ್ಟು ಮತ್ತು ಕಾರ್ಬನ್ ಕಾಪೀಸನ್ನು ಕಲೆಕ್ಟ್ ಮಾಡಿಡೋ ಅಂಥದ್ದು, ಅವುಗಳನ್ನ ಮಿಸ್ ಮಾಡೋದಿಲ್ಲ. ಅಂದರೆ ಅವು ಒಂದು ಡಾಕ್ಯುಮೆಂಟರಿ ಎವಿಡೆನ್ಸ್ ಆಗಿರುತ್ತೆ. ಆ ಎವಿಡೆನ್ಸ್ ಸಿಗಲಿಲ್ಲ ಅಂತಂದರೆ ಅಲ್ಲಿ ಫ್ರಾಡ್ ಆಗಿದೆ ಅಂತ ಗೊತ್ತಾಗ್ತಾ ಹೋಗುತ್ತೆ. ಮತ್ತು ಪರ್ಚೇಸ್ ಮಾಡಿರೋದು ಏನಾದ್ರೂ ಜಾಸ್ತಿ ಅಂತ ತೋರಿಸಿರ್ತಾರೆ, ಸುಮ್ಮನೆ ತೋರಿಸಿರ್ತಾರೆ. ಆಗ ಏನಾಗಿರುತ್ತೆ, ಆ ಒಂದು ಎವಿಡೆನ್ಸನ್ನು ನೋಡಿದಾಗ, ಆ ವೋಚರ್ಸನ್ನು ನೋಡಿದಾಗ ಆ್ಯಕ್ಚುಯಲ್ ಪರ್ಚೇಸ್ ಎಷ್ಟಾಗಿದೆ, ಆ್ಯಕ್ಚುಯಲ್ ಕಾಸ್ಟ್ ಎಷ್ಟಾಗಿದೆ, ಆ್ಯಕ್ಚುಯಲಾಗಿ ಸೇಲ್ಸ್ ಎಷ್ಟಾಗಿದೆ ಅನ್ನೋದು ಡೀಟೇಲಾಗಿ ಗೊತ್ತಾಗ್ತಾ ಹೋಗುತ್ತೆ. ಅದಕ್ಕೆ ರಿಲೇಟೆಡ್ ಆಗಿ ಏನೇ ಒಂದು ಎರರ್ಸು ಮತ್ತು ಫ್ರಾಡ್ಸನ್ನು ಮಾಡಿದರೆ ಅದನ್ನು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಇದಿಷ್ಟು ಟೈಪ್ಸ್ ಆಫ್ ವೋಚರ್ಸು. ನಿಮಗೆ 10 ಮಾರ್ಕಿಗೆ ಕೇಳಿದ್ರೆ ಈ ಕ್ವೆಶನನ್ನು, ಈ 4 ಟೈಪ್ಸನ್ನು ಬರೀರಿ. ಕೆಲವೊಂದು ಸಲ ಡೀಟೇಲಾಗಿ ಕೇಳ್ತಾರೆ, ಆಗ ಪರ್ಚೇಸ್ ಇನ್ವಾಯ್ಸ್, ಕ್ಯಾಶ್ ರೆಸಿಪ್ಟ್ಸನ್ನು ಸೇರಿಸಿ ಕೂಡ ಬರೀರಿ. ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಡಿಸ್ಕಸ್ ಮಾಡ್ತೀನಿ ಡೀಟೇಲಾಗಿ. ಇದಿಷ್ಟು 10 ಮಾರ್ಕಿಗೆ ಕೇಳೋವಂಥ ಚಾನ್ಸಸ್ ಇರುತ್ತೆ. ಮತ್ತು ವಾಟ್ ಈಸ್ ಪರ್ಚೇಸ್ ಇನ್ವಾಯ್ಸಸ್, ವಾಟ್ ಈಸ್ ಕ್ಯಾಶ್ ರೆಸಿಪ್ಟ್, ಈ ರೀತಿ ಇಂಡಿವಿಜುವಲಾಗಿ ಕೂಡ ಕೇಳ್ಬೋದು 5 ಮಾರ್ಕಿಗೆ. ಅವುಗಳನ್ನ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದಿಷ್ಟು ಇವತ್ತಿನ ಕಾನ್ಸೆಪ್ಟು. ಓಕೆ, ಥ್ಯಾಂಕ್ ಯು ಆಲ್.